ಗೆಳೆಯರೆ, ಇವತ್ತು ನಾನು ಒಂದು ವಿಡಿಯೋ ಮಾಡ್ತಾ ಇರೋದು ಇಂಟೆನ್ಷನ್ ಓನ್ಲಿ ಒನ್ ಏನಂತಂದರೆ GTTC ಬಗ್ಗೆ ನಾವು ಆಲ್ರೆಡಿ ನೋಟಿಫಿಕೇಶನ್ ಹಾಕಿದ್ದೆ. ಓಕೆ, GTTC ಡೀಟೇಲ್ ನೋಟಿಫಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ನಿಮ್ಗೆ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ ಏನು ಅಂತೇಳಿ ಡಾಟಾ ಬಿಟ್ಟಿದ್ರು. ಆ್ಯಂಡ್ ಆ್ಯಸ್ ವೆಲ್ ಆಸ್ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಫಿಕೇಶನ್ ಸಹ ಏನಿರಬೇಕು ಏನಿಲ್ಲ, ಲೆಕ್ಚರರ್ ಪೋಸ್ಟ್ಗೆ ಏನಿರಬೇಕು, ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಏನಿರಬೇಕು, ಟೆಕ್ನಿಷಿಯನ್ ಪೋಸ್ಟ್ಗೆ ಏನಿರಬೇಕು, ಓಕೆ ಟೆಕ್ನಿಷಿಯನ್ ಬೇರೆ ಡಿಫ್ರೆಂಟ್ ಗ್ರೇಡ್ಸ್ಗೆ ಏನಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಆ್ಯಂಡ್ ಸ್ಪೆಷಲಿ ಇಂಜಿನಿಯರಿಂಗ್ ಟ್ರೇಡು ಹಾಗೂ ಓಕೆ ಇಂಜಿನಿಯರಿಂಗ್ ಟ್ರೇಡು ಈ ಟೆಕ್ನಿಕಲ್ ಫೀಲ್ಡ್ ಓದಿರೋ ಅಂತಹ ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಅಥವಾ ಇಂಜಿನಿಯರಿಂಗ್ ಆಗಿರ್ಬೋದು, ಮಾಸ್ಟರ್ಸ್ ಆಗಿರ್ಬೋದು, ಅವರ ಸಿಲೆಬಸ್ ಕ್ಲಿಯರ್ ಇರಲಿಲ್ಲ. ಓಕೆ, ಸಿಲೆಬಸ್ ಬಗ್ಗೆ ಏನಂತ ಕೊಟ್ಟಿದ್ರು ಇಲ್ಲಿ ನೋಡಿ. ಲೆಕ್ಕಕರ ಇಂಜಿನಿಯರ್ ಆದರೆ ಲೆಕ್ಕಕರ ಇಂಜಿನಿಯರು ಮತ್ತು ಬರೀ ಇಂಜಿನಿಯರು ಅಲ್ಲ, ಲೆಕ್ಚರರ್ ಇಂಜಿನಿಯರ್ ಮತ್ತು ಇಂಜಿನಿಯರ್ಗೆ ನೇಮಕಾತಿ ಪ್ರಾಧಿಕಾರದಿಂದ ಪಾಠ್ಯಕ್ರಮದಂತೆ ಮೆನ್ಷನ್ ಮಾಡ್ತೀವಿ. ಅದು ಎಷ್ಟು 200 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಅವಧಿ ಇರುತ್ತೆ ಅಂತ. ಅದು ಏನು ಬರೀ ಪೇಪರ್ 1 ಅಷ್ಟೇ ಇರುತ್ತೆ, ಬೇರೆ ಯಾವ ಎಕ್ಸಾಮ್ ಇರಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟದಾಗೆ ನಾನು ಆಲ್ರೆಡಿ ಟೆಕ್ನಿಕಲ್ ವಿಡಿಯೋಸ್ ಮಾಡ್ತಾ ಇದ್ದೆ. ಓಕೆ, ಟೆಕ್ನಿಕಲ್ ವಿಡಿಯೋಸ್ನ ನಾನು ಆಲ್ರೆಡಿ ಹಾಕೋದು ಸ್ಟಾರ್ಟ್ ಮಾಡಿದ್ದೀನಿ. ಆ ವಿಡಿಯೋಸಲ್ಲಿ ನೀವು ನೋಡ್ಕೋಬೋದು. ನಿಮ್ಮ ರಿಲೇಟೆಡ್ ಲೈಕ್ ಟ್ರಿಪಲ್ ಇರ್ಬೋದು, ಇ ಸಿ ಇರ್ಬೋದು, ಆ್ಯಸ್ ವೆಲ್ ಆಸ್ ಮೆಕಾಟ್ರಾನಿಕ್ಸ್ ಇರ್ಬೋದು, ನಿಮಗೆ ರಿಲೇಟೆಡ್ ಕ್ವಶನ್ಸ್ ಯಾವ ಥರ ಬರುತ್ತೆ ಏನಂತ ಹೇಳ್ಬಿಟ್ಟು ನಾನು ಹಾಕ್ತಾ ಬರ್ತಾ ಇದ್ದೀನಿ, ಕ್ಲಾಸಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇದರ ಸಿಲೆಬಸ್ ಏನಿರುತ್ತೆ ಅನ್ನೋದು ಕ್ಲಿಯರ್ ಇರಲಿಲ್ಲ. ಓಕೆ, ಸಿಲೆಬಸ್ ಏನಿರುತ್ತೆ ಅನ್ನೋದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕ್ಲಿಯರ್ ಮಾಡಿರಲಿಲ್ಲ. ಸೊ ಆ ಸಿಲೆಬಸ್ನ ಇವತ್ತು ಬಿಟ್ಟಿದ್ದಾರೆ. ಫೋರ್ಮ್ಯಾನ್ ಮತ್ತು ಇನ್ಸ್ಪೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಗ್ರೇಡ್ 2 ಮತ್ತು ಇನ್ಸ್ಪೆಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಮತ್ತು ಟೆಕ್ನಿಷಿಯನ್ ಗ್ರೇಡ್ 4 ಇವ್ರಿಗೆ ಎಷ್ಟಿತ್ತು, 100 ಮಾರ್ಕ್ಸ್ ಇತ್ತು. 2 ಅವರ್ಸ್ ಆಫ್ ಎಕ್ಸಾಮಿನೇಷನ್ ಇತ್ತು. ಓಕೆ, ಸೊ ಇವತ್ತು ನಾವು ಆ ಸಿಲೆಬಸ್ಸನ್ನು ಇವಾಗ KE ವೆಬ್ಸೈಟಲ್ಲಿ ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ ಗೆಳೆಯರೆ. ಓಕೆ, ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ KE ವೆಬ್ಸೈಟಲ್ಲಿ. ನೋಡಿ, ಪಾಠ್ಯಕ್ರಮ ಅಂತ ಓಪನ್ ಮಾಡಿದೆ, ನಿಮಗೆ ಉಪನ್ಯಾಸಕರು ಮೆಕಾಟ್ರಾನಿಕ್ಸ್ ಮತ್ತು ಉಪನ್ಯಾಸಕರು ಎಲೆಕ್ಟ್ರಾನಿಕ್ಸ್, ಉಪನ್ಯಾಸಕರು ಕಂಪ್ಯೂಟರ್ ಸೈನ್ಸ್. ಸೊ ಈ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಇವತ್ತು ಅದರ ಬಗ್ಗೆ ಕ್ಲಿಯರ್ ಆಗಿ ನೋಡೋಣ ಅಂತ. ಓಕೆ, ಸೊ ಈ ಸಿಲೆಬಸ್ಸಲ್ಲಿ ಫಸ್ಟ್ ನಾನು ಲೆಕ್ಚರರ್ ಬಗ್ಗೆ ತಿಳಿಸ್ತೀನಿ. ಓಕೆ, ಲೆಕ್ಚರರ್ ಇನ್ ಮೆಕಾಟ್ರಾನಿಕ್ಸ್ ಓಪನ್ ಮಾಡೋಣ. ಲೆಕ್ಚರರ್ ಇನ್ ಮೆಕಾಟ್ರಾನಿಕ್ಸ್ಗೆ ಸಿಲೆಬಸ್ ಏನಿದೆ ನೋಡಿ ಇಲ್ಲಿ. ಓಕೆ, ಸಬ್ಜೆಕ್ಟ್ ವೈಸ್ ನೋಡ್ಕೊಂಬಂದೆ. ನೀವು ಇದು ಕ್ವಾಲಿಫಿಕೇಶನ್ ಫಸ್ಟ್ ಕ್ಲಾಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ ಓದಿರಬೇಕು. ಪೋಸ್ಟ್ ಬಂದ್ಬಿಟ್ಟು ಲೆಕ್ಚರರ್ ಅಂತ ಇರುತ್ತೆ. ಫ್ಲೂಯಿಡ್ ಪವರ್ ಆಟೋಮೇಷನ್ ಕೇಳಿದ್ದಾರೆ. ಓಕೆ, ಫ್ಲೂಯಿಡ್ ಪವರ್ ಆಟೋಮೇಷನ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇಷ್ಟೆಲ್ಲ ಇದ್ದಾವೆ, ಅಂದರೆ ಟಾಪಿಕ್ಸ್ ಇದೆಲ್ಲ ಕವರ್ ಮಾಡ್ಕೋಬೇಕು. ಅಡ್ವಾನ್ಸ್ ಕಂಟ್ರೋಲ್ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಮೆಕಾಟ್ರಾನಿಕ್ಸ್ ಸಿಸ್ಟಮ್ ಡಿಸೈನು ಹಾಗೂ ಸೆನ್ಸರ್ಸ್ ಆ್ಯಂಡ್ ಸಿಗ್ನಲ್ ಕಂಡೀಷನಿಂಗ್ ಟಾಪಿಕ್ಸು. ಓಕೆ, ಹಾಗೂ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಕಟ್ಟಿದ್ದಾರೆ, ಹಾಗೂ ಮೈಕ್ರೋ ಆ್ಯಂಡ್ ಸ್ಮಾರ್ಟ್ ಸಿಸ್ಟಮ್ಸ್ ಆ್ಯಂಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ಮೆಕಾಟ್ರಾನಿಕ್ ಸಿಸ್ಟಮ್. ಓಕೆ, ಆ ನಂತರ ಇಂಡಸ್ಟ್ರಿಯಲ್ ಆಟೋಮೇಷನು, ಎಂಬೆಡೆಡ್ ಸಿಸ್ಟಮ್ ಆ್ಯಂಡ್ ಅಡ್ವಾನ್ಸ್ ಮೈಕ್ರೋ ಕಂಟ್ರೋಲರ್ಸ್ ಆ್ಯಂಡ್ PLC ಒಂದು ಆ್ಯಡ್ ಆನ್ ಮಾಡಿದ್ದಾರೆ. ಓಕೆ, PLC ಒಂದು, ಹಾಗೂ ರೋಬೋಟಿಕ್ಸ್ ಇದೆ, ಆ್ಯಂಡ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್, ಕಂಪ್ಯೂಟರ್ ಇಂಟಿಗ್ರೇಟೆಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್. ಸೊ ಇದು ನಿಮ್ಮ ಸಿಲೆಬಸ್ ಆಗಿರುತ್ತೆ, ಯಾರ್ದು ಲೆಕ್ಚರರ್ ಮೆಕಾಟ್ರಾನಿಕ್ಸ್ ಪೊಸಿಷನ್ಗೆ. ಓಕೆ, ಈಗ ಲೆಕ್ಚರರ್ ಎಲೆಕ್ಟ್ರಾನಿಕ್ಸ್ ನೋಡೋಣ. ಲೆಕ್ಚರರ್ ಎಲೆಕ್ಟ್ರಾನಿಕ್ಸ್ಗೆ ನೀವೇನು ಮಾಡಿರಬೇಕು, ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ECE ಮಾಡಿರಬೇಕು. ಓಕೆ, ನಿಮ್ಮ ಸಿಲೆಬಸ್ ಏನಿದೆ ನೋಡಿ. ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಜಿನಿಯರಿಂಗ್, ಡಿಜಿಟಲ್ VLSI ಡಿಸೈನ್ ಇದೆ, ಕಂಟ್ರೋಲ್ ಇಂಜಿನಿಯರಿಂಗ್, ಎಂಬೆಡೆಡ್ ಸಿಸ್ಟಮ್ಸ್. ಓಕೆ, ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್ DSP ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇದೆ, ಆ್ಯಂಡ್ ಸಿಮ್ಯುಲೇಷನ್ ಮಾಡೆಲಿಂಗ್ ಆ್ಯಂಡ್ ಅನಾಲಿಸಿಸ್. ಆ ನಂತರ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಇದೆ. ಓಕೆ, ಆ್ಯಂಡ್ PLC ಇದೆ. ಓಕೆ, ಸೊ ಇಷ್ಟೆಲ್ಲ ನಿಮಗೆ ಎಕ್ಸಾಮ್ಗೆ ಫ್ರೇಮ್ ಮಾಡೋ ಅಂಥ ಕ್ವಶನ್ ಏರೀಸು ಸಿಲೆಬಸ್. ಓಕೆ, ಇದು ಲೆಕ್ಚರರ್ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ಲೆಕ್ಚರರ್ ಇನ್ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸಲ್ಲಿ ನೋಡಿ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸೈನ್ಸ್ ಇದೆ. ಓಕೆ, ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್, ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗಾರಿಥಮ್ಸ್ ಇದೆ. ಓಕೆ, ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಚರ್, ಆಪರೇಟಿಂಗ್ ಸಿಸ್ಟಮ್ಸ್ ಇದೆ. ಓಕೆ, ಡಾಟಾಬೇಸ್ ಸಿಸ್ಟಮ್ಸ್ ಇದೆ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ನೆಟ್ವರ್ಕ್ಸ್ ಇದೆ, ವೆಬ್ ಟೆಕ್ನಾಲಜೀಸ್, ಅಡ್ವಾನ್ಸ್ ಟೆಕ್ನಾಲಜಿ. ಇಷ್ಟು ನಿಮ್ಮ ಸಿಲೆಬಸ್ ಆಗಿರುತ್ತೆ. ಓಕೆ, ಸೊ ಈಗ ನಾನು ಲೆಕ್ಚರರ್ದು ಮಾಡಿದ್ದೀನಿ. ಸೊ ಇನ್ನು ಸಪ್ರೇಟ್ ವಿಡಿಯೋನಲ್ಲಿ ನಿಮಗೆ
ಸೊ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೊಸಿಷನ್, ಇದು ಇಂಜಿನಿಯರ್ ಪೊಸಿಷನ್ಗೆ. ಸೊ ಮೆಕ್ಯಾನಿಕಲ್ ಅವ್ರಿಗೆ ನೋಡಿ ಏನೇನಿದೆ, ಅಪ್ಲೈಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಡಿಸೈನ್ ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಥರ್ಮಲ್ ಸೈನ್ಸಸ್ಸು, ಅದರಲ್ಲಿ ಮತ್ತೆ ನಾಲ್ಕು ಸಬ್ ಟಾಪಿಕ್ಸ್ ಕೊಟ್ಟಿದ್ದಾರೆ. ಥರ್ಮೋಡೈನಮಿಕ್ಸ್ ಇದೆ, ಅಪ್ಲಿಕೇಶನ್ಸ್ ಆಫ್ ಪವರ್ ಇಂಜಿನಿಯರಿಂಗ್ ಇದೆ. ಓಕೆ, ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು. ಇಷ್ಟು ನಿಮ್ಮ ಸಿಲೆಬಸ್ ಆಗಿರುತ್ತೆ ಗೈಸ್. ಸೊ ಇಷ್ಟು ಹೇಳ್ತಾ ನಾನು ಲೆಕ್ಚರರ್ಗೆ ಅಂತಾನೆ ಈ ವಿಡಿಯೋನ ಮಾಡಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಇನ್ಸ್ಟ್ರಕ್ಟರ್ ಗ್ರೇಡ್ 1 ಅಂಡ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 1 ಗ್ರೇಡ್ 2 ಹಾಗೂ ಟೆಕ್ನಿಷಿಯನ್ ಗ್ರೇಡ್ 2 ಗ್ರೇಡ್ 3 ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವ್ರದ್ದು ಹೇಳ್ತೀನಿ. ಆ್ಯಂಡ್ ಟೆಕ್ನಿಷಿಯನ್ ಸಿಲೆಬಸ್ಸು ಸಹ ಸಪ್ರೇಟಾಗಿ ಮಾಡ್ತೀನಿ ಗೆಳೆಯರೆ. ಓಕೆ, ಸೊ ಇಷ್ಟು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಕೋರ್ಸ್ ರಿಲೇಟೆಡ್ ಅಂದರೆ ಈ ಸಬ್ಜೆಕ್ಟ್ ರಿಲೇಟೆಡ್ ಟಾಪಿಕ್ಸ್ನ ಎಲ್ಲ ಹಾಕಿದ್ದೀನಿ. ಓಕೆ, ಈ ಸಿಲೆಬಸ್ ಆಸ್ಪೆಕ್ಟ್ ಪ್ರಕಾರನೇ ನಾವು ಕೋರ್ಸ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ದಯಮಾಡಿ ಈ ನಂಬರ್ಗೆ ನೀವು ಕರೆ ಮಾಡ್ಬೋದು. ಓಕೆ, 8073568849 ಈ ನಂಬರ್ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ. ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್.